ಸುಮಾರು ಜನಕ್ಕೆ 45 ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಪುಡಿ ಇದು. ಚಾಲೆಂಜ್ ಮಾಡಿ ಹೇಳ್ತೀನಿ, ಇದನ್ನು ಉಪಯೋಗಿಸ್ತಿರೋ ಪ್ರತಿಯೊಬ್ಬರಿಗೂ ಪಿಗ್ಮೆಂಟೇಷನ್ ತಗ್ಗಿದೆ. ವಿತ್ ಲೈವ್ ಪ್ರೂಫ್ ನನ್ನ ಚಾನಲಿಂದ ಕೇವಲ 1/4 ಚಮಚ ಪ್ರತಿದಿನ ನಿಮ್ಮ ಮುಖಕ್ಕೆ ಹಾಕ್ತಾ ಬನ್ನಿ. ವೀಕ್ಲಿ 7 ಡೇಸ್ 365 ಡೇಸ್ ನೀವೇ ಜಾದು ನೋಡ್ತೀರಾ ಒಂದೇ ವಾರದಲ್ಲಿ. ಅಂಥ ಅದ್ಭುತವಾದ ಪುಡಿ ಇದು. ಚಾಲೆಂಜ್ ಮಾಡಿ ಹೇಳ್ತೀನಿ. ಮತ್ತೆ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ತೆಗ್ದಿರೋ ಪುಡಿ ಇದು. ಪಿಗ್ಮೆಂಟೇಷನ್ ವಾಸಿ ಮಾಡೋದ್ರಲ್ಲಿ ಜಾದು ಅಂತಲೇ ಹೇಳ್ತೀನಿ. ನಾನು ಈಗಾಗಲೇ ಇಂಟ್ರಡಕ್ಷನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕೇವಲ 1/4 ಚಮಚ ಆ ಪುಡಿ ಮಿರಾಕಲ್ ಕ್ರಿಯೇಟ್ ಮಾಡಿದೆ. ಪಿಗ್ಮೆಂಟೇಷನ್ ಇರೋರಿಗೆ ಮುಖದ ಹೊಳಪು, ಮುಖದ ಕಲರ್ ಚೇಂಜ್ ಆಗೋದು, ಪಿಗ್ಮೆಂಟೇಷನ್ ಫೇಡ್ ಆಗೋದು, ಇವೆಲ್ಲ ಏನು ಅಂದ್ಕೊಂಡಿದ್ರು ಹೋಗೋದೇ ಇಲ್ಲ, ಇವೆಲ್ಲ ಸುಳ್ಳು ಅಂದ್ಕೊಂಡಿದ್ದವ್ರ ಬಾಯಲ್ಲಿ ಎಸ್ ಹೋಗುತ್ತೆ, ನಮ್ಮ ಮುಖದಲ್ಲೂ ಮ್ಯಾಜಿಕ್ ಆಗುತ್ತೆ ಅಂತ ಅದ್ಭುತವಾದ ಸೋಪ್ ಇದು. ಮ್ಯಾಜಿಕ್ ಸೋಪ್ ಅಂತ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ಹೇಳ್ತಿದ್ದಾರೆ. ಎಟ್ಟಾಗೇನ್ ನಮ್ಮ ಜಮಖಂಡಿಯವರ ಸಬ್ಸ್ಕ್ರೈಬರು ಈಗ 1 ತಿಂಗಳಾಗಿಲ್ಲ, ಒಂದು 5 ಸೋಪ್ ತೊಗೊಂಡು ಮತ್ತೆ ನೆನ್ನೆ ಮೆಸೇಜ್ ಹಾಕಿದರು, ಮ್ಯಾಮ್ ನನಗೆ ಇನ್ನೊಂದು 5 ಸೋಪ್ ಕಳಿಸ್ಕೊಟ್ಬಿಡಿ ಅಂತ. ಸೊ ನಾನು ಯಾವಾಗಲೂ ವಾಟ್ಸಪ್ಪಲ್ಲಿ ಹೇಳ್ತೀನಿ, ಸ್ಟಾಕ್ ಔಟ್ ಅಂದರೆ ನಮ್ಮ ಹಳೆ ಸಬ್ಸ್ಕ್ರೈಬರು ಅವರೇ ತಗೊಂಡು ಸೋಪು ಖಾಲಿ ಆಗುತ್ತೆ. ಓಕೆ, ನಾನು ಯಾವತ್ತೂ ಅಷ್ಟೇ ಸೋಪ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಲ್ಲ. ವಾರದಲ್ಲಿ 2 ಸಲ ಸೋಪ್ನ ರೆಡಿ ಮಾಡೋದು. ಯಾಕೆ ಅಂದರೆ ಇಟ್ ಇಸ್ ಎ ಲಾಟ್ ಆಫ್ ಪ್ರೊಸೀಜರ್. ಆ ನಿಟ್ಟಿನಲ್ಲಿ ಒಂದು 2-3 ಸ್ಕ್ರೀನ್ಶಾಟ್ ಹಾಕ್ತೀನಿ, ದಯವಿಟ್ಟು ನೋಡಿ ನಮ್ಮ ಸೋಪಿನ ಜಾದು ಬಗ್ಗೆ. ಓಕೆನಾ? ಸೊ ಮತ್ತೆ ನೀವು ವಾಟ್ಸಪ್ ನಂಬರ್ ಹಾಕಲ್ಲ ಅಂತ ಮತ್ತೆ ಅದೇ ರಿಪೀಟೆಡ್ ಹಾಕ್ತಿದ್ದಾರೆ ಮೆಸೇಜು. ಮತ್ತು ಇವತ್ತು ವಾಟ್ಸಪ್ ಹಾಕ್ತೀನಿ, ನೋಡಿ ನಂಬರು, ಮೆಸೇಜ್ ಮಾಡಿ ನೀವೇ ಹೇಳ್ಬಿಡಿ ಮುಲತಿ ಪೌಡ್ರ್ ಆಗಿಬರುತ್ತಾ ನಿಮಗೆ ಅಂತ. ಮಿರಾಕಲ್ ಕ್ರಿಯೇಟ್ ಮಾಡೋ ವಸ್ತುಗಳು ಇವತ್ತು. ಓಕೆನಾ? ಪಿಗ್ಮೆಂಟೇಷನ್ ಇರೋವ್ರಿಗೆ ನೆಕ್ಸ್ಟ್ ಹೇಮಾ ನನಗೆ ಪಿಗ್ಮೆಂಟೇಷನ್ ಇಲ್ಲ, ಹೆಂಗೆ ನೀವು ಬೆಳ್ಳಕ್ಕಾಗೋಗ್ತೀರಾ, ಏನಂತೀವಿ ಶೈನಿಂಗ್, ನಿಮ್ಮ ಮುಖದಲ್ಲಿ ಅತಿ ಅದ್ಭುತವಾದ ಶೈನಿಂಗು, ಗ್ಲೋ, ಕ್ಲಾರಿಟಿ ಎಲ್ಲ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹಸಿ ಹಾಲಲ್ಲಿ ಮುಖ ತೊಳ್ಕೊಳ್ಳಿ. ಯಾರ್ಯಾರಿಗೆ ಮುಲತಿ ಸೋಪ್ ಬರಲ್ವೋ ಅವ್ರಿಗೂ ಹೇಳಬೇಕಲ್ಲ ನಾವು ರೆಮಿಡೀಸು. ನೋಡಿ ಪ್ಯಾರ್ಲಲ್ಲಾಗಿ ಹೇಳ್ತೀನಿ. ನಮ್ಮ ಜಾದು ಮಾಡೋ ಸೋಪಲ್ಲಿ ಫಸ್ಟು ಮುಖ ತೊಳ್ಕೊಳ್ತೀನಿ. ಫಸ್ಟ್ ನನ್ನ ಮುಖದ ಕ್ಲಾರಿಟಿ ನೋಡ್ಕೊಳ್ಳಿ, ಶೈನಿಂಗ್. ಓಕೆನಾ? ಸೊ ನಮ್ಮ ಮುಲತಿ ಸೋಪಲ್ಲಿ ಮುಖ ತೊಳ್ಕೊಳ್ಬೇಕು. ಯಾರ್ಯಾರು ಮುಲತಿ ಪೌಡ್ರ್ ಬರಲ್ವೋ ಅವರು ಮುಲತಿ ಸೋಪ್ ತೊಗೊಳಕ್ಕಾಗಲ್ಲ. ಈಗ ಹೊಸಬ್ರು ಸುಮಾರು ಜನ ತಗೊಳ್ತಿದ್ದಾರಲ್ಲ, ಇದು ಸೋಪೇ ರೀ, ಸೋಪಾಗೆ ಯೂಸ್ ಮಾಡಿ. ನೀವು ನಾರ್ಮಲ್ ಚಿಕ್ಕ ವಯಸ್ಸಿಂದ ಸೋಪ್ ಯಾವ ರೀತಿ ಯೂಸ್ ಮಾಡ್ತಿದ್ದೀರಲ್ಲ, ಸೊ ನಾನೇನಂತೀನಿ, 1-2 ನಿಮಿಷ ಟೈಮ್ ಕೊಡಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಿಸಿಲುಗಾಲ ಸ್ಟಾರ್ಟ್ ಆಯಿತು, ಸನ್ಸ್ಕ್ರೀನ್ ಇದ್ದರೆ ಹೊರಗಡೆ ಹೋಗೋಕ್ಕಾಗಲ್ಲ, ಬೆಡ್ ವೈಪ್ಸ್ ಇದ್ದರೆ ಹೊರಗಡೆ ಹೋಗೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಅಯ್ಯೋ ಒಂದು ಸೋಪ್ ಇಷ್ಟು ಕ್ರಿಯೇಟ್ ಮಾಡ್ತಿದ್ಯಾ ಮ್ಯಾಜಿಕ್ ಅಂದರೆ ಯಾಕೆ ಮಿಸ್ ಮಾಡ್ತೀರಾ? ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಖನ ವಾಶ್ ಮಾಡ್ಕೊಳ್ಳಿ. ಸುಮಾರು ಜನ ಈ ಸಲ ತೊಗೊಂಡಿದ್ದೀರಾ ಹೊಸ ಸಬ್ಸ್ಕ್ರೈಬರ್. ಏನೇನು ಚಿಕ್ಕ ಡೌಟ್ಸು ಕ್ಲಿಯರ್ ಮಾಡ್ಬಿಡ್ತೀನಿ ವೀಡಿಯೋಲಿ. ಪಾಪ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನು ಅದನ್ನು ನೋಡಿ ರಿಪ್ಲೈ ಮಾಡಿಸೋದು ಒಂದಿನ ಆಗೋಗುತ್ತೆ. ಫಸ್ಟು ನೀವು ನಾರ್ಮಲ್ ಸೋಪ್ ಯಾವ ರೀತಿ ಉಪಯೋಗಿಸ್ತೀರೋ ಅದೇ ರೀತಿ ಉಪಯೋಗಿಸಿ, ನೋ ಚೇಂಜಸ್. ಹೋಮ್ ಮೇಡ್ ಸನ್ಸ್ಕ್ರೀನ್ ಹೇಳ್ಕೊಟ್ಟಿದ್ದೀನಿ, ಇನ್ನೂ ಚಿಕ್ಕ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ಕೆಲವ್ರಿಗೆ, ದಯವಿಟ್ಟು ಫಾಲೋ ಮಾಡಿ. ಓಕೆನಾ? 6,000 ರೂಪಾಯಿ ಕೊಟ್ಟು ಫೇಶಿಯಲ್ ಮಾಡಿಸ್ಕೊಂಬಂದಿರ್ತೀವಿ, 2 ದಿನ 3 ದಿನ. ಅದು ಹೈಡ್ರಾ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡ್ರೆ 3,000 ರೂಪಾಯಿ ಮಿನಿಮಮ್. ಬೆಂಗಳೂರಲ್ಲೆಲ್ಲ ಮಾಡಿಸ್ಕೊಂಬಂದು ಏನು ಮಾಡ್ತೀವಿ, 3 ದಿನ ನಮ್ಮ ಮುಖ ನಾವೇ ನೋಡ್ಕೊಳ್ತಿರ್ತೀವಿ, ಆಹಾ ಎಷ್ಟು ಚೆನ್ನಾಗಿದೆ ಅಂತ. ಅದು ಕಾಮನ್ ರೀ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ನಮ್ಮ ಮುಖ ಚೆನ್ನಾಗಿರೋದು ನಮ್ಮ ಹಕ್ಕು ಅಲ್ವಾ? ಸೊ ಅದು ವಯಸ್ಸು 40 ಆದರೂ ಅಷ್ಟೇ, 60 ಆದರೂ ಅಷ್ಟೇ, 100 ಆದರೂ ಅಷ್ಟೇ, ಹೆಣ್ಮಕ್ಳು ಹಕ್ಕದು. ಓಕೆ, ಸೊ ಅದಾದಮೇಲೆ ಏನು, 4ನೇ ದಿನಕ್ಕೆ ಬ್ಯಾಕ್ ಟು ದ ಸ್ಕ್ವೇರ್. ಅದೇ ಕಲರು, ಅದೇ ಬಣ್ಣ, ಅದೇ ಟೆಕ್ಸ್ಚರ್ ಸ್ಕಿನ್. ಹಂಗಂತ ಹೋಗಿ ಅವಾಗ ನಾವು 3,000 ಸಾವಿರ ಕೊಟ್ಟು ಮಾಡಿಸ್ಕೊಳಕ್ಕಾಗತ್ತಾ? ಅಂಥ ಫೇಶಿಯಲ್ಗಿನ 1,000 ಲಕ್ಷ ಪಟ್ಟು ನನ್ನ ಸೋಪು, ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆ ಅಂದರೆ ನಾನು ಒಬ್ಬಳೇ ಉಪಯೋಗಿಸಿ ನನಗೆ ವಾಸಿಯಾಗಿದ್ದರೆ ಹೌದಪ್ಪ ನನ್ನ ಸೋಪ್ ಬಗ್ಗೆ ನಾನು ಹೆಮ್ಮೆ ಏನೋ ಕೊಚ್ಕೊತಾ ಇದ್ದೀನಿ ಅಂತ. ಇಲ್ಲ, ನಾನು ಹಾಕಿದ ಸ್ಕ್ರೀನ್ಶಾಟ್ಸು ಪದೇ ಅವರೇ ತೊಗೊಳ್ತಿದ್ದಾರೆ ಅಂದರೆ. ಸೋಷಿಯಲ್ ಮೀಡಿಯಾಲಿ ಒಂದು ವಿಷಯ ಹೇಳ್ತೀನಿ ನೋಡಿ, ಯಾವ್ದಾದ್ರು ಒಂದು ನೆಗೆಟಿವ್ ಆದರೆ ಇಮಿಡಿಯೇಟಾಗಿ ರಿಫ್ಲೆಕ್ಟ್ ಆಗೋಗುತ್ತೆ ನಮಗೆ, ಅದೇ ಒಂದು ಪಾಸಿಟಿವ್ ಆದರೆ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಐ ಆಮ್ ಸೋ ಲಕ್ಕಿ, ನನಗೆ ಪಾಸಿಟಿವ್ ರಿಫ್ಲೆಕ್ಟ್ ಆಗ್ತಿದೆ. ನೆಗೆಟಿವ್ 1-2 ಬರುತ್ತೆ,
ನಾನು ಕೇರ್ ಮಾಡಲ್ಲ, ನಾನು ತಲೆ ಕೆಡಿಸ್ಕೊಡಲ್ಲ. ಯಾಕೆ ಅಂದರೆ ಕೆಲಸ ಕಾರ್ಯ ಇಲ್ದಿರೋವಾಗ ಮಾಡೋ ಕೆಲಸ. ನಾನು ಇಲ್ಲಿ ಪಾಸಿಟಿವಲ್ಲಿ ಸುಮಾರು ಜನಕ್ಕೆ ಪ್ರೂವ್ ಮಾಡ್ತಾನೇ ಇದ್ದೀನಿ. ವಾಟ್ ಈಸ್ ಮೈ ಪ್ರಾಡಕ್ಟ್, ವಾಟ್ ಆರ್ ಮೈ ರೆಮಿಡೀಸ್, ಎಷ್ಟು ಅದು ರಿಸಲ್ಟ್ ಕೊಡ್ಬೋದು. 99% ವಿಮೆನ್ಸ್ ಆರ್ ವರ್ಕಿಂಗ್. ಯಾರಿಗೂ ಟೈಮ್ ಇಲ್ಲ ಮನೇಲಿ ಕೂತ್ಕೊಂಡು ಇದು ಏನಂತೀವಿ ಅಷ್ಟು ಇಷ್ಟು ರೆಮಿಡಿ ಮಾಡೋದಕ್ಕೆ. ದ ಬೆಸ್ಟ್ ಆಲ್ಟರ್ನೇಟಿವ್ ಇಸ್ ಸೋಪ್. ಸೊ ಬೆಳಗ್ಗೆ ನಾವು ನಾರ್ಮಲಾಗಿ ನಾವು ಹುಟ್ಟಿದಾಗಿಂದ ಸೋಪ್ ಹಾಕ್ತೀವಲ್ಲ ಮೈಗೆ, ನಾನು ಅದನ್ನು ಚೂಸ್ ಮಾಡಿಕೊಂಡು ರೆಮಿಡೀಸ್ನ ಸ್ಟಾರ್ಟ್ ಮಾಡಿದ್ದು. ಈ ಸೋಪಿಂದ ಒಂದು ದೊಡ್ಡ ಕತೆ ಇದೆ. ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಇದ್ರದ್ದು ರೆಮಿಡಿ ಮಾಡೋಕ್ಕೆ ಅಂದರೆ ನನಗೇ ಗೊತ್ತಿದೆ. ಒಂದಿನ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. 5-10 ನಿಮಿಷದಲ್ಲಿ ಆಗೋದಲ್ಲ ಇದು. ದರ್ ಇಸ್ ಎ ಲಾಟ್ ಆಫ್ ಸ್ಟ್ರಗಲ್ ಅದು ಮಾಡೋದ್ರಲ್ಲಿ. ಹೇಮಾ ನಾಗರಾಜ್ ವಾರಕ್ಕೆ 2 ದಿನ ಮಾಡ್ತಾಳೆ ಅಂದರೆ ಅವಳಿಗೆ ಎಷ್ಟು ಅವರ್ ಬೇಕು ಅವಳಿಗೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇದನ್ನು ಅಲ್ವಾ. ಸೊ ಬೇಕು ಅಂತ ಹೇಳ್ತೀರಾ, ವಾಟ್ಸಪ್ಪಲ್ಲಿ ಬಂದು ಹಾಕ್ತಾರೆ ಕೆಲವರು, ಅಯ್ಯೋ ನೀವು ಬೇಕು ಅಂತಲೇ ಇದ್ರೂ ಇಲ್ಲ, ಅಲ್ಲಿ ಇಲ್ಲ ಸ್ಟಾಕು ಇದ್ದರೆ ಏನು ಕೊಡೋಕ್ಕೇನಂತ ಹೇಳಿ. ಸೊ ವಾರದಲ್ಲಿ 2 ಸಲ ಸ್ಟಾಕ್ ಮಾಡೋದು ನಾನು. ಸ್ಟಾಕ್ ಔಟ್ ಆದರೆ ನಾನು ಒಂದು 3 ದಿನ ರೆಸ್ಟ್ ಮಾಡಿಬಿಡ್ತೀನಿ, ಯಾಕಂದರೆ ಐ ನೀಡ್ ರೆಸ್ಟ್, ಅದಕ್ಕೋಸ್ಕರನೇ. ಓಕೆ ನೋಡಿ, ಸ್ಟಾರ್ಟಿಂಗಿಗೂ ಇವಾಗಲೂ ನನ್ನ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ, ಓಕೆನಾ. ಜಾಸ್ತಿ ತಡ ಮಾಡೋದು ಬೇಡ. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ರೆಮಿಡಿ ಅಂತೂ ಮಿರಾಕಲ್, ಇಟ್ ಕ್ಯಾನ್ ಕ್ರಿಯೇಟ್ ಮಿರಾಕಲ್. ಈ ಶೈನಿಂಗು ಹಿಂಗೆ ಇರುತ್ತೆ, ಈ ಗ್ಲೋ ಹಿಂಗೆ ಇರುತ್ತೆ, ಏನು ಮಾಡಿದ್ರೂ ಹೋಗಲ್ಲ, ಓಕೆನಾ. ಅದಕ್ಕೆ ತಗೊಳ್ತಿರೋರೆ ನಮಗೆ ಹಳೆ ಸಬ್ಸ್ಕ್ರೈಬರು ಒಂದೊಂದು ರಾಶಿ ಸೋಪ್ ತೊಗೊಳ್ತಿದ್ದಾರೆ. ಸೊ ಇವೆರಡು ಯಾವ ರೀತಿ ಮಾಡ್ತೀನಿ ಅಂತ ಒಂದು ಸಲ ನೋಡ್ಕೊಂಡು ಬಂದ್ಬಿಡಿ. ಎಟ್ ಅಗೇನ್ ಕೋಕೋನಟ್ ಆಯಿಲ್ ಎಲ್ಲರಿಗೂ ಸೂಟ್ ಆಗಬೇಕು. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ಫಟಿಕ ಅಂತೂ ಎತ್ತಿದ ಕೈ ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಇದಕ್ಕೆ ಯಾವುದೋ ಸಾಟಿನೇ ಇಲ್ಲ ಅಂತಲೇ ಹೇಳ್ಬೋದು. ಅಂಥ ಅದ್ಭುತವಾದ ಆಯುರ್ವೇದದಲ್ಲಿ ಸಿಗೋಂತಹ ಎಲ್ಲ ಗಂಧಿಗೆ ಅಂಗಡಿಲಿ ಅವೈಲಬಲ್ ಇರೋ ಸ್ಫಟಿಕ ಪುಡಿ, ಆಲಮ್ ಫಿಟ್ಕರಿ, ರೈಟ್. ಇದನ್ನು ಎಷ್ಟು ಪ್ರಮಾಣ ತೊಗೊಂಡಿದ್ದೀನಿ ನೋಡಿ, ಒಂದು ಚಿಕ್ಕ ಪ್ರಮಾಣ, ಓಕೆ. ಕಲ್ಲು ಅದು ಮುಳುಗಷ್ಟು, ಅದು ಮುಳುಗಬೇಕು. ಈ ಮೊಸರಲ್ಲಿ ಫ್ರಿಜ್ಜಲ್ಲಿಟ್ಟಿರೋ ಸಿಹಿ ಮೊಸರು ಅದು ಮುಳುಗಬೇಕು. ಫೈನ್, ಈ ಪಾಯಿಂಟ್ ಕ್ಲಿಯರ್ ಆಯಿತಾ. ಎಷ್ಟು ಸ್ಫಟಿಕ ತೊಗೊಂಡಿದ್ದೀನೋ ಅದು ಮುಳುಗಷ್ಟು ಮೊಸರು ಹಾಕಿ ಇದೊಂದು ಪಕ್ಕ ಇಟ್ಟುಬಿಡ್ತೀನಿ. ಇದನ್ನು ಮುಟ್ಟಲ್ಲ, ಒಂದು 10 ನಿಮಿಷ ಇದನ್ನು ಇಟ್ಟುಬಿಡ್ತೀನಿ. ಇದನ್ನು ಟಚ್ ಮಾಡಲ್ಲ, ಶೇಕು ಮಾಡಲ್ಲ, ಓಕೆ. ಈ ಕಡೆ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ಬೌಲ್ ತೊಗೊಳ್ತೀನಿ. 2 ರೀತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. 1, 2 ಡ್ರಾಪ್, 2 ಡ್ರಾಪ್ ಆಯಿತಾ. 2 ಡ್ರಾಪು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕೆ ಪ್ಯಾರಾಚೂಟ್ ಹಾಕ್ಕೊಂಡೆ ಅಂದರೆ ಎಲ್ಲರ ಮನೇಲೂ ಇರಬೇಕಲ್ಲ ನೋಡಿ. ಇದು ಸ್ಫಟಿಕದ ಶುದ್ಧೀಕರಣ ಆಗಿರೋ ಪೌಡರ್ ಇವೆಲ್ಲ. ಸೊ ಇದು ಎಷ್ಟು ಹಾಕಿದ್ದೀನಿ ಸ್ವಲ್ಪ ಗಮನ ಕೊಡಿ. ಎಷ್ಟಿದೆ ನೋಡಿ, ಚಿಟಿಕೆ ಇದೆ ನೋಡಿ, ಚಿಟಿಕೆ. ಆಯಿತಾ. ಫಸ್ಟು 2 ಡ್ರಾಪ್ ಹಾಕಿದೆ. ಈಗ 1-2 ಡ್ರಾಪ್ ಹಾಕ್ತೀನಿ, ಓಕೆ. ಟೋಟಲಾಗಿ ಒಂದು 1/4 ಚಮಚಕ್ಕಿಂತ ಕಮ್ಮಿ ಕೊಬ್ಬರಿ ಎಣ್ಣೆ, 1 ಚಿಟಿಕೆಯಷ್ಟು ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಫೈನ್ ಪೌಡ್ರ್ ಆಗಿದೆ, ಅದು ಶ್ರೀಗಂಧದ ಥರ ಇದೆ. ನಿಮಗೆ ನೈಸಾಗಿ ತರ್ತರಿ ಆದರೆ ಸ್ಕಿನ್ ಹಾಳಾಗೋಗುತ್ತೆ, ಅದನ್ನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋದನ್ನ ನೋಡಿ. ಈಗ ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ರೆಸ್ಟ್ ಮಾಡೋದು ಅಂದರೆ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಸೆಟ್ ಆಗಿರುತ್ತೆ. ನಾವು ಮುಖದಲ್ಲಿ ಮಸಾಜ್ ಮಾಡಿದಾಗ ನಮಗೆ ಅದು ಗ್ರಾನ್ಯೂಲ್ಸ್ ಆಗಿ ಸಿಗಬಾರ್ದು, ಸ್ಮೂತಾಗಿ ಹೋಗಬೇಕು. ಫೈನ್ ಆಯಿತಾ. ಇದು ಈ ಕಡೆ ಪಕ್ಕಕ್ಕೆ ಇಡ್ತೀನಿ. ಒಂದು 10 ನಿಮಿಷ ಆಯ್ತಲ್ಲ ನೋಡಿ. ಇದನ್ನು ತೆಗಿತಾ ಇದ್ದೀನಿ, ಈ ಕಲ್ಲನ್ನ ತೆಗಿತಾ ಇದ್ದೀನಿ ಮೊಸರಿಂದ. ಇದು ಕರಗಿದೆ. ಅದು ಮೊಸರಲ್ಲಿ ಎಸೆನ್ಸ್ನ ಉಳಿಸ್ಕೊಳ್ಳಿ ಅನ್ನೋದ ಇದಕ್ಕೆ ನಾನು ಬಿಟ್ಟಿದ್ದೆ ನೋಡಿ. ಆವಾಗಲೇ ಹಾಕ್ದಾಗ ಎಷ್ಟು ತಪ್ಪಾಯಿತು ಇವಾಗ ನೋಡಿ, ಆಯಿತಾ. ಇದನ್ನು ತೆಗೆದುಬಿಡ್ತೀನಿ. ಈಗ ಇದನ್ನು ತೊಳೆದು ನೀವು ವಾಪಸ್ ಬಾಕ್ಸ್ಗೆ ಹಾಕ್ಕೊಳ್ಬೋದು, ನೆಕ್ಸ್ಟ್ ಯೂಸ್ ಮಾಡ್ಬೋದು, ಏನೂ ಆಗೋಲ್ಲ, ಓಕೆ. ಈಗೊಂದು 1/4 ಚಮಚ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ, ಯಾಕಂದರೆ ನನಗೆ ಶಾರ್ಟೇಜ್ ಬರುತ್ತೆ ವೀಡಿಯೋಗೆ ನೋಡಿ. ಒಂದು 1/4 ಚಮಚ ಹಾಕಿದ್ದೀನಿ. ನೀವು ಪ್ರತಿದಿನ ಉಪಯೋಗಿಸಿ, ಇದು ನಿಮ್ಗೆ ಬಂತು ಅಂದರೆ ಅವಾಗ ನೀವೇ ಹೇಳ್ತೀರಾ, ಹೌದು ಹೇಮಾ, ಈಗ ಸುಮಾರು ಜನ ಹೇಳ್ತಿದ್ದಾರೆ ಮಿರಾಕಲ್ ಆಗಿದೆ ಅಂತ. ಇದನ್ನು ಮೊಸರಲ್ಲೇ ಕಲಿಸ್ಬೇಕು ಫ್ರೆಂಡ್ಸ್, ನೀರು ಹಾಲು ಏನೂ ಇಲ್ಲ.
ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಹಾಕಿದ್ದು ಪರ್ಫೆಕ್ಟಾಗಿದೆ ಮೊಸರು ಮೆಜರ್ಮೆಂಟ್. ಓಕೆ, ಈಗ ಇಡಕ್ಕೆ ಬರಲ್ಲ ಯಾವುದನ್ನು, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ. ಇದು ರೆಡಿ ಇದೆ, ನಮ್ಮ ಎಣ್ಣೆ ರೆಡಿ ಇದೆ. ಇವತ್ತಿನ ವೀಡಿಯೋಗೆ ಹೋಗೋಣ. ಇದ್ರಲ್ಲ ಸ್ಟೆಪ್ ನಂಬರ್ 1, ನಮ್ಮ ಸೋಪಲ್ಲಿ ಮುಖ ತೊಳೆದಿರಬೇಕು. ಸ್ಟೆಪ್ ನಂಬರ್ 2, 10 ನಿಮಿಷ ಅಂದರೆ ನಿಮ್ಮ ಹತ್ರ ಮಾತಾಡ್ತಾ ಜಾಸ್ತಿ ಟೈಮ್ ಆಗೋಗಿದೆ. ಇಲ್ಲಿ ಓಪನ್ ಪೋರ್ಸ್ ಇರೋರು ಮಾಡಬಾರ್ದು, ಇದನ್ನು ಒಳಗಡೆ ಹೋಗುತ್ತೆ ಎಣ್ಣೆ, ಇನ್ನೂ ಡ್ಯಾಮೇಜ್ ಆಗುತ್ತೆ ಸ್ಕಿನ್ನು. ಅದನ್ನು ಹೇಳ್ಬಿಡ್ತೀನಿ, ಮಾಡ್ಕೊಳ್ಳಿ ನನಗೇನು ಅಂತ. ಇಲ್ಲ, ಯಾಕಂದರೆ ಓಪನ್ ಪೋರ್ಸ್ ಇರೋರು ನಾನು ಸೋಪ್ ತೊಗೊಂಡಿದ್ದಾರೆ, ನನ್ನ ಡ್ಯೂಟಿ ಅವ್ರಿಗೆ ಹೇಳೋಕ್ಕೆ. ಸೊ ಇದನ್ನು ಜಸ್ಟ್ ನೋಡಿ, ಜಸ್ಟ್ ಇನ್ ದಿಸ್ ಫಿಂಗರ್ ಟಿಪ್ಸ್ ನಾನು ಮಸಾಜ್ ಮಾಡ್ತಾಯಿದ್ದೀನಿ. ನನ್ನ ಮಸಾಜಿನ ದಾಟಿ ನೋಡ್ಕೊಳ್ಳಿ. ಓಕೆ, ಜಸ್ಟ್ ಅಪ್ಲೈ ಮಾಡಿ 2 to 3 ಮಿನಿಟ್ಸ್ ಬಿಟ್ಬಿಡ್ತೀನಿ. ನೋಡಿ, ಜಸ್ಟ್ ಓಕೆ, ಅಷ್ಟೇ. ಜಸ್ಟ್ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ. ಆಮೇಲೆ ಒಂದು 5 ನಿಮಿಷ, ಜಸ್ಟ್ 5 ಮಿನಿಟ್ಸ್, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. 5 ನಿಮಿಷ ಆಗಿದೆ. ಈಗೇನು ಒಂದು ಕಾಟನ್ ತಗೊಂಡು ವೈಪ್ ಔಟ್. ನಾನು ಹೇಳಿದೆ ಶ್ರೀಗಂಧದ ಥರ ಇರಬೇಕು, ಶೈನಿಂಗ್ ಎಲ್ಲೂ ಹೋಗಲ್ಲ, ಯೋಚನೆ ಮಾಡಬೇಡಿ. ಓಕೆ, ಐದು ಸೋಪ್ ತೊಗೊಳ್ಳೋರು ಈಗ 10 ಕೇಳ್ತಿದ್ದಾರೆ. ಸೊ ಸ್ಟಾಕೇ ಇಲ್ಲ. ಸೊ ನೀವೆಲ್ಲೆಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ರಿ ಅಲ್ಲಿ ಇದರ ಲೇಪನ, ಪಾಯಿಂಟ್ ಟು ಬಿ ನೋಟೆಡ್, ಲೇಪನ ಹೆಂಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ, ತೆಳ್ಳಗಿದೆ. ಯಾಕೆಂದರೆ ಬ್ರೀದ್ ಆಗಬೇಕು. ನಾನು ಸ್ಕಿನ್ನ ಬ್ಲಾಕ್ ಮಾಡ್ತಾಯಿಲ್ಲ, ಉಸಿರಾಡಬೇಕದು. ಸೊ ನೋಡಿ, ಈ ಥರ ಇರಬೇಕು ಲೇಪನ. ಓಕೆ, ನಾನು ಹಣೆಗೆ ಆಗ್ತಿಲ್ಲ, ಯಾಕೆಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ನಾನು ಒಂದರಲ್ಲಿ ಉಪಯೋಗಿಸಿರೋದು ಶುದ್ಧೀಕರಣದ್ದು ಸ್ಫಟಿಕ, ಇನ್ನೊಂದರಲ್ಲಿ ಶುದ್ಧೀಕರಣ ಇಲ್ಲದೇ ಇರೋದು. ಅದಕ್ಕೂ ಏನೋ ಡೌಟ್ಸ್ ಇದ್ದರೆ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. 8 ಮಿನಿಟ್ಸ್ ಆಗಿದೆ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಶೈನಿಂಗ್ ಎಲ್ಲೂ ಹೋಗಲ್ಲ, ನಮ್ಮ ಜೊತೆನೇ ಇರುತ್ತೆ ಅದು, ಯಾಕಂದರೆ ಸೋಪ್ ಇದೆಯಲ್ಲ ನಮ್ಮ ಜೊತೆ. ಓಕೆ, ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ನಾನು ಫೇಸ್ ವಾಶ್ ಮಾಡಲ್ಲ, ಯಾಕೆಂದರೆ ಆಯಿಲ್ ಮಸಾಜ್ ಕೊಟ್ಟಿದ್ದೀನಿ. ನಿಮಗೆ ಬೇಕಾದ್ರೆ ವಾಶ್ ಮಾಡ್ಕೊಳ್ಳಿ, ಇಟ್ಸ್ ಯುವರ್ ಪರ್ಸ್ನಲ್ ಚಾಯ್ಸ್. ಓಕೆ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೂ ಇಂಥ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ಬೇಕಾದರೆ ಮುಲತಿ ಪೌಡರ್ನ ಪ್ಯಾಚ್ ಟೆಸ್ಟ್ ಮಾಡಿ ಹೇಮಾ ನಾಗರಾಜ್ ವಾಟ್ಸಪ್ಗೆ ಬಂದು ನನಗೆ ಬರ್ತಿದೆ ಮುಲತಿ ಪೌಡ್ರು, ದಯವಿಟ್ಟು ಸೋಪ್ ಕೊಡಿ ಅಂತ ಹೇಳಿ ಡೆಫಿನೆಟಾಗಿ ಸೋಪ್ ತೊಗೊಂಡು ಯೂಸ್ ಮಾಡಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಯು ವಿಲ್ ಕಮ್ ಬ್ಯಾಕ್. ಓಕೆನಾ?
ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸಿ ಲೆಟ್ ಮೀನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಹೇಮನ್ಗೆ ₹1 ಯೂಟ್ಯೂಬ್ ಕೊಡೋಲ್ಲ, ನಿಮ್ಮ ಜೋಬ್ಗೂ ಕತ್ರಿ ಬೀಳಲ್ಲ. ಪಾಯಿಂಟ್ಸ್ ಏನೋ ಕೊಡ್ತಾರೆ, ಏನು ಪರವಾಗಿಲ್ಲ ಈ ಚಾನಲ್ಲು ಅಂತ ಅಷ್ಟೇ. ದಯವಿಟ್ಟು ಹೈಪ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆವಾಗ್ಲೂ ಪಕ್ಕದಲ್ಲಿ ಇಟ್ಕೊಳ್ಳಿ 2 ಫೋಟೋನು, ಸ್ಟಾರ್ಟಿಂಗ್ ವೀಡಿಯೋ ಸ್ಟಾರ್ಟಿಂಗಲ್ಲೂ ಈಗಲೂ ಇಟ್ಕೊಳ್ಳಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.